ಇನ್ನು ಇವತ್ತಿನ ದೇಶದ ಸ್ಥಿತಿಗೆ ಅಂದರೆ ಕಾಂಗ್ರೆಸ್ ಮಾಡಿರುವಂಥದ್ದೇ ದುರಾಡಳಿತ. ಅದರ ಫಲವನ್ನು ದೇಶ ನೋಡಿದೆ. ಕಾಂಗ್ರೆಸ್ನ ದುರಾಡಳಿತದಿಂದ ದೇಶ ಹಾಳಾಗಿದೆ. ಈಗ ವಿರೋಧಿಗಳೆಲ್ಲ ಒಂದಾಗ್ತಾ ಇದ್ದಾರೆ, ಒಟ್ಟಾಗ್ತಾ ಇದ್ದಾರೆ, ಇಂಡಿಯಾ ಕೂಟ ಮಾಡ್ಕೊಂಡಿದ್ದಾರೆ. ದೇವೇಗೌಡರು ವಿಪಕ್ಷ ನಾಯಕರಿಗೆ, ಅದರಲ್ಲೂ ಕಾಂಗ್ರೆಸ್ಗೆ ತೀವದಂಥ ರೀತಿ ಇದು. 150 ಕೋಟಿ ಜನರನ್ನು ಆಳುವಂಥ ಸಾಮರ್ಥ್ಯ ನರೇಂದ್ರ ಮೋದಿಗಿದೆ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು. ಕಾಂಗ್ರೆಸ್ನ ದುರಾಡಳಿತವನ್ನು ಕೊನೆ ಮಾಡಿದ್ದೇ ಮೋದಿ. ದೇಶದ 18 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. 18 ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೇವಲ 3 ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದೆ ಅಂದಿದ್ದಾರೆ ದೇವೇಗೌಡರು. ಒಬ್ಬ ಆರ್ಡಿನರಿ MP ಆಗಿ 1991ರಲ್ಲಿ ಆಯ್ಕೆಗೊಂಡವರು 18 ರಾಜ್ಯದಲ್ಲಿ ನಾನು ಕೇವಲ 1 ವರ್ಷ 8 ತಿಂಗಳು ಮುಖ್ಯಮಂತ್ರಿ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹಾಗೆ ಏನು ಮಾಡಿದೆ ಎಂದು ಪ್ರಶ್ನೆ ಬೇಡ. ಕಾಫಿ ಪ್ಲಾಂಟ್ಗಳಿಗೋಸ್ಕರವಾಗಿ ಐಕೆ ಗುಜರಾತನ್ನು ಕರೆಸಿ ಅವತ್ತು ನಿಮಗೆ ಏನು ಶಕ್ತಿ ತುಂಬಿದೆ ಅನ್ನೋದ್ರ ಬಗ್ಗೆ ಅನೇಕ ಜನ ಕಾಫಿ ಪ್ಲಾಂಟ್ಗಳು ಎಷ್ಟು ಜೀಪ್ಗಳನ್ನು ಕೊಂಡ್ಕೊಂಡು ಹೋಗುತ್ತೆ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗುದು. ಅದೆಲ್ಲವನ್ನು ಒಬ್ಬ ಆರ್ಡಿನರಿ MP ಆಗಿ 1991ರಲ್ಲಿ ಆಯ್ಕೆಗೊಂಡವರು ದಯಮಾಡಿ ನಾನು ತುಂಬ ವಿಷಯ ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಯಾರು INDIA ಯಾರು ಪ್ರಧಾನಮಂತ್ರಿ ಆಗೋದು? ಪುಣ್ಯಾತ್ಮರು, ನೀವು ವಿದ್ಯಾವಂತರು ಹೇಳಿ. 150 ಕೋಟಿ ಜನತೆ ಇರುವ ಈ ದೇಶದ ಒಂದು ಪ್ರಧಾನಮಂತ್ರಿಯ ಸ್ಥಾನವನ್ನ ಯಾರು ಇವತ್ತು ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡುವ ಮಹಾನುಭಾವ INDA ಯಾರಿದ್ದಾರೆ ಹೇಳಿ? ಈ ಕಾಂಗ್ರೆಸ್ನ ನಮ್ಗೆ ಬಂದ್ಯ ಡೆಲ್ಲಿಗೆ ನಿನ್ನ 10 ವರ್ಷದಿಂದ ಆಡಳಿತ ಮುಂದೆ ನೀನು ಏನ್ ಮಾಡ್ತೀಯ? ನೀನು ಮತ್ತೆ ಪ್ರಧಾನಮಂತ್ರಿ ಆಗಬೇಕಾಗಲ್ಲ. ನೀನು ತಗೊಂಡು ಇದು ದೇವೇಗೌಡರು ವಾಗ್ದಾಳಿ ಮಾಡಿರುವಂಥ ರೀತಿ. ಇನ್ನು DK ಶಿವಕುಮಾರ್ ಕೂಡ ವಾಗ್ದಾಳಿ ಮಾಡಿದ್ದಾರೆ. ನೋಡ್ತಾ ಇರಿ ಚುನಾವಣೆ ಆದಮೇಲೆ ಏನೇನಾಗುತ್ತೆ ಅನ್ನುವಂಥದ್ದು. NDA ಇಂದ JDS ಅನ್ನ ಓಡಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಲಬುರಗಿನಲ್ಲಿ DK ಶಿವಕುಮಾರ್ ಮಾತಾಡುವಂಥ ರೀತಿ ಇದು. ಎಲೆಕ್ಷನ್ ಆಗಲಿ, ಎಲೆಕ್ಷನ್ ಆದಮೇಲೆ JDS ಅನ್ನ BJP ದೂರ ಮಾಡುತ್ತೆ. ಇಲ್ದಿದ್ರೆ BJP ಜೊತೆ JDS ವಿಲೀನ ಆಗಬಹುದು. ಒಟ್ಟಾರೆಯಾಗಿ ನಿರಂತರವಾಗಿ JDSನ ಬಗ್ಗೆ ಮಾತಾಡ್ತಾನೆ ಇದ್ದಾರೆ DK ಶಿವಕುಮಾರ್. ಹೌದು, ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ. BJP ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವ್ರ ಅಲೈನ್ಸ್ ಹೋಗ್ತದೆ. ಇಲ್ಲಾಂದರೆ ಅವ್ರ ಪಾರ್ಟಿ ದಳ BJPಗೆ ಮರ್ಜ್ ಆಗ್ತದೆ. ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್. ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇಲ್ಲ BJP ಅವ್ರನ್ನ ಓಡಿಸ್ತಾರೆ, ಇಲ್ಲ BJP ಒಳಗಡೆ ಮರ್ಜ್ ಆಗ್ತಾರೆ.